ನಮಸ್ಕಾರ ಎಲ್ಲರಿಗೂ. ನಾನು ಶ್ಯಾಮ್ ಗಾಯಕ್ವಾಡ್, ಗುಲ್ಬರ್ಗ ಚಾಂಪಿಯನ್ ಟೀಮಿಂದ. ಇವತ್ತು ಒಂದು ಊರಿಗೆ ಬಂದೀವಿ. ಯಾವುದಪ್ಪ ಅಂದ್ರೆ ಕಮಲಾನಗರ ಊರು. ಸೊ ಇಲ್ಲಿ ಒಂದು ಕಬ್ಬಿಗೆ ನಮ್ಮ MLC ಕಂಪ್ನಿಯ ಪ್ರಾಡಕ್ಟ್ಸ್ ಎಲ್ಲ ಕೊಟ್ಟಿವಿ. ಅವ್ರದ್ದು ಇಳುವರಿ ಇದು ಬೆಳವಣಿಗೆ ಹೆಂಗಾಗಿದೆ ಮತ್ತು ಎಷ್ಟು ಖರ್ಚು ಬಂದಿದೆ ಅವ್ರ ರೈತರಿಂದನೇ ಕೇಳೋಣ. ಸೊ ಬನ್ನಿ ಎಲ್ಲ ಮಾತಾಡ್ಸೋಣ ಅವರಿಗೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ಮ ಹೆಸರು? ಶಿವಕುಮಾರ್. ಯಾವ ಊರು ಇದು? ಕಮಲಾನಗರ. ಸೊ ನಮ್ದು MLC ಕಂಪ್ನಿಯ ಪ್ರಾಡಕ್ಟ್ ಬಳಸಿದಾರಲ್ಲ? ಬಳಸಿದ್ರಿ. ಎಷ್ಟು ಖರ್ಚು ಬಂದು ನಿಮ್ಗೆ? 5,000 ಸರ್. 5,000. ಸೊ ಕಬ್ಬು ಹೆಂಗ ಅನಿಸ್ತು ರೀ? ಕಬ್ಬು ಚಲೋ ಅನಿಸ್ತು ಸರ್. ಚಂದ ಈ ವರ್ಷನೇ ಇದೆ ಫಸ್ಟ್ ಚಲೋ ಬಂದ ಸರ್ ಕಬ್ಬು. ಅಂದ್ರೆ ಈ ವರ್ಷದಾಗ ಎಷ್ಟು ತನಕ ಟನ್ ಬಂದು ನಿಮ್ಗೆ? ಈ ವರ್ಷನೇ ರೀ ಇದು ಮತ್ತೆ ರೀ ದೇಶ ಟನ್ ಸಂಚನೆ ಹೋಗ್ತದೆ ಸರ್. ಮ್ಯಾಗೆ ಆಗ್ತಾರಿ ಕಮ್ಮಿ ಆಗಲ್ಲ. ಅಂದ್ರೆ ನಮ್ದು ಹೇಳ್ತೀರಿ ಈಗ ಬಳಸಿದ್ದು ಏನ್ ಮೊದ್ಲಿಂದ? ಈಗ ನಿಮ್ ಬಳಸಿದ್ರಿ ಈ ನಮ್ಮನೆ ಬಂದಿಲ್ರಿ ಕಬ್ಬ. ಇದೇ ಫಸ್ಟ್ ಸರಿ ಬಂದರಿ. ಓಕೆ. ಸೊ ಚಂದ ಅನ್ಸದ? ಚಂದ ಅನ್ಸದ. ಮತ್ತೆ ಖರ್ಚು ಎಷ್ಟು ಅಂದ್ರಿ? ಖರ್ಚು 5,000 ಬಂದ ಸರ್. ಬರೀ 5,000 ರೂಪಾಯಿದಾಗ ಕಬ್ಬು ನೋಡ್ಬೋದು ನೀವು ಯಾವ ಥರ ಕಬ್ಬಿದೆ ಮತ್ತು ಎಷ್ಟು ಪಿಂಡಾಗಿದೆ ಮತ್ತು ಗಣಿಕೆಗಳು ಎಷ್ಟಿದೆ. ಇಲ್ಲ ಜಬರ್ದಸ್ತ್ ಬಂದ ಗಣಕಿ ಪಿಂಡ ಗಿಂಡ ಕಾಣಿಸ್ತಾರೆ. ರೈಟ್ ಸರ್. ಮತ್ತು ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಇದು ಚಲೋ ಅದ ಪ್ರಾಡಕ್ಟ್ ರೀ. ಎಲ್ಲರಿಗೂ ಯೂಸ್ ಮಾಡೋದು ಇದೇ ಯೂಸ್ ಮಾಡ ಅಂತ ಹೇಳ್ತೀರಾ? ಅಂದ್ರೆ ನೀವು ಹೊರಗಿಂದ ಯೂಸ್ ಮಾಡ್ತಿದ್ರಲ್ಲ, ಅಂದ್ರೆ ಇದಕ್ಕಿಂತ ಮುಂಚೆ ಹೋದ ವರ್ಷ ಹಚ್ಚಿ ವರ್ಷ ನೀವು ಅವಾಗ ನಿಮ್ ಖರ್ಚಕ್ಕ 1 ಎಕರೆಗೆ ಎಷ್ಟು ಖರ್ಚ ಬರ್ತಿತ್ತು? ಭಾಳ ಖರ್ಚ ಬರ್ತದೆ. 1 ಎಕರೆಕ ಚಲೋ ಆಗ್ಯದ್ರಿ. ಅಂದ್ರೆ ಹಿರೇ DAP ಹಾಕಿ ನಮ್ ಭೂಮಿ ಸತ್ವ ಕಳ್ಕೋದಕ್ಕಿನ ಆರ್ಗ್ಯಾನಿಕ್ ಯೂಸ್ ಮಾಡಿ ನಮ್ ಭೂಮಿ ಫಲವತ್ತ ಬಿ ಇರ್ತದ, ಇಳುವರಿ ಬಿ ಹೆಚ್ಚಿಗೆ ಬರ್ತದ. ಸರ್ಕಾರ ಗೊಬ್ಬರ ಆರ್ಗ್ಯಾನಿಕ್ ಹಾಕ್ಬೇಕು ಸರ್. ಎಲ್ಲ ಹೈಬ್ರಿಡ್ ಆಗಿ ಹೋಗುತ್ತೆ ಬಂದಿರಿ. ಹೌದೌದು. ಆರ್ಗ್ಯಾನಿಕ್ ಹಾಕ್ದೇವಲ್ರಿ, ಎಲ್ಲ ಬೆಳೆಯೋರಿ ಚಲೋ ಬರ್ತಾರಿ, ಚಲೋ ಬರ್ತಾರಿ, ಎಲ್ಲ ಫಲವತ್ತ ಆಗ್ತಾರಿ, ಎಲ್ಲ ರೈತರು ಚಲೋ ಆಗ್ತಾರಿ. ಅಂದ್ರೆ ನೀವು ಹೇಳೋ ಪ್ರಕಾರ ಆರ್ಗ್ಯಾನಿಕ್ ಯೂಸ್ ಮಾಡ್ಬೇಕು. ಖರ್ಚ ಬಿ ಕಮ್ ಬರ್ತದ. ಸರ್. ಮನುಷ್ಯರ್ ಬಿ ಎಲ್ಲ ಸೇಫ್ಟಿ ಇರ್ತಾರ. ರೈಟ್. ಕಬ್ಬ ಎಲ್ಲ ಚಲೋ ಬರ್ತದೆ, ಎಲ್ಲ ಬೆಳೆ ಅಲ್ರಿ ಇಳುವರಿ ಚಲೋ ಬರ್ತದೆ. ಅಂದ್ರೆ ನಿಮ್ಗೆ ಹಿಡಿಸ್ಯಾದ ಪಸಂದ್ ಬಂದ ನಿಮಗೆ? ರೈಟ್ ಸರ್. ಓಕೆ ಸರ್. ನೀವು ನೋಡ್ಬೋದು ಎಲ್ಲರೂ ಜಬರ್ದಸ್ತ್ ಇಳುವರಿ ಬಂದದ. ಕಬ್ಬ ಗಿಬ್ಬ ಜಬರ್ದಸ್ತ್ ಬಂದ. ಇವ್ರದ್ದು 2 ಎಕರೆ ಅದ. ಇವ್ರ ಲೆಕ್ಕದ ಪ್ರಕಾರ ಇವ್ರು ಹೇಳಕತ್ತಾರ ಈ ವರ್ಷ ನಮಗೆ 150 ಟನ್ ಆಗ್ಬೇಕು 2 ಎಕರೆ ಅದ ಅಂತ ಹೇಳಕತ್ತಾರ. ಯಾಕಂದ್ರೆ ಇವ್ರು ಊರಾಗ ಇಲ್ಲಿ ತನ 30 ಮ್ಯಾಗ ಯಾವುದು ಇಳುವರಿ ದಾಟಿಲ್ಲ ಅಂತ ಹೇಳಕತ್ತಾರ ಸರ್. ನೋಡೋಣ ಈ ಸಲ ಕಟಿಂಗ್ ಮಾಡ್ತಾರ ಅವರು. ಮಾಡಿದ್ಮ್ಯಾಗ ನೋಡೋಣ. ಓಕೆ ಸರ್, ಥ್ಯಾಂಕ್ ಯು.